ನಮಸ್ಕಾರ ಗೆಳೆಯರೆ. ಮಾನ್ಯ ಶ್ರೀ ಸಂತೋಷ್ ಲಾಡ್ರವರು ಮತ್ತೆ ಕಾರ್ಮಿಕ ಸಚಿವರಾಗಿ ಮುಂದುವರಿಲಿ ಅನ್ನೋದು ನಮ್ಮ ಬಯಕೆ. ಯಾಕಂದರೆ ಕಳೆದ 30 ತಿಂಗಳಲ್ಲಿ ಸ್ವತಂತ್ರ ನಂತರದಲ್ಲಿ ಆಗದೇ ಇರತಕ್ಕಂಥ ಮಹತ್ತರವಾದ ಬದಲಾವಣೆಯನ್ನು ಕರ್ನಾಟಕ ರಾಜ್ಯದ ಕಾರ್ಮಿಕ ವಲಯದಲ್ಲಿ ಅವರು ಮಾಡಿದ್ದಾರೆ. ಕಳೆದ ಕೆಲವಾರು ವರ್ಷಗಳಲ್ಲಿ ಪ್ರಾರಂಭವಾಗಿರತಕ್ಕಂತಹ ಏನು ಸಾಮಾಜಿಕ ಭದ್ರತಾ ಮಂಡಳಿ ಅಸಂಘಟಿತ ವರ್ಗಕ್ಕಾಗಿ ಮಾಡಿದ್ರು, ಆ ಮಂಡಳಿ ನೆನೆಗುದಿಗೆ ಬದ್ದುಬಿಟ್ಟಿತ್ತು ಕಳೆದ 2 ಸರ್ಕಾರಗಳ ಅವಧಿಯಲ್ಲಿ. ಅದಕ್ಕಾಗಿ ಅಂತಹ ಮಂಡಳಿಯನ್ನು ಕೂಡ ಅವರು 90 ಬೇರೆ ಬೇರೆ ವರ್ಗಗಳನ್ನು ಅದರಲ್ಲಿ ಸೇರಿಸುವ ಮೂಲಕ ಆ ಬೋರ್ಡಲ್ಲಿ ಗಟ್ಟಿತನ ಬರುವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಬೋರ್ಡ್ಗಳನ್ನು ಅವರು ರಚನೆ ಮಾಡಿದ್ದಾರೆ. ಇದು ಕೇವಲ ಅವರಿಗೆ ಸಿಕ್ಕಿದ್ದು 30 ತಿಂಗಳು. ಈ 30 ತಿಂಗಳಲ್ಲಿ ಅವರು ಮಹತ್ತರವಾದಂತಹ ಕ್ರಾಂತಿಕಾರಕ ಹೆಜ್ಜೆಯನ್ನು ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ತಂದಿದ್ದಾರೆ. ಬಹಳ ದೊಡ್ಡ ಕಾರ್ಮಿಕರ ವಲಯ ಅಂತಂದರೆ ಈ ಸಾರಿಗೆ ವಲಯ. ಅಲ್ಲಿ ಮೋಟಾರ್ ಸಾರಿಗೆಯ ಕ್ಷೇಮಾಭಿವೃದ್ಧಿಯ ಮಂಡಳಿಯನ್ನು ಸ್ಥಾಪನೆ ಮಾಡಿ ಏನು ಡ್ರೈವರ್ಗಳು, ಕ್ಲೀನರ್ಗಳು ಅನ್ನುವಂತಹ ವರ್ಗಗಳನ್ನು 20 ಬೇರೆ ಬೇರೆ ವರ್ಗಗಳನ್ನು ಅವ್ರನ್ನ ಆ್ಯಡ್ ಮಾಡಿ ಅವ್ರಿಗೋಸ್ಕರ ಒಂದು ಮಂಡಳಿಯನ್ನು ರಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ಗಿಗ್ ಕಾರ್ಮಿಕರಿಗಾಗಿ ಏನು ಮಾನ್ಯ ರಾಹುಲ್ ಗಾಂಧಿ ಅವರ ಕನಸಾಗಿತ್ತು, ಆ ಕನಸನ್ನು ನನಸು ಮಾಡುವಲ್ಲಿ ಅವರು ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಗಿಗ್ ಕಾರ್ಮಿಕರಿಗಾಗಿ ಅವರದೇ ಆದ ಮಂಡಳಿಯನ್ನು ರಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮತ್ತೆ ಮುಂದುವರೆದು ಏನು ರಂಗಭೂಮಿಯ ಕಲಾವಿದರು, ಆಮೇಲೆ ಚಿತ್ರರಂಗದ ಕಲಾವಿದರು, ತಂತ್ರಜ್ಞರು ಅವ್ರಿಗೋಸ್ಕರ ಕೂಡ ಒಂದು ಚಲನಚಿತ್ರ ಮಂಡಳಿಯನ್ನು ಕೂಡ, ಕಾರ್ಮಿಕರ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಏನು ಬಹಳ ಬೋಗಸ್ ಕಾರ್ಡ್ಗಳು ಬರ್ತಾ ಇತ್ತು, ಅದನ್ನೆಲ್ಲ ತಡೆಯುವ ಮಟ್ಟದಲ್ಲಿ ಅವರು ಮಹತ್ತರವಾದ ಹೆಜ್ಜೆಯನ್ನು ಇಡ್ತಾ ಭಾರತ ರತ್ನ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಕಾರ್ಮಿಕ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಕಾರ್ಮಿಕರ ಇದ್ದಲ್ಲಿಯೇ ಹೋಗಿ ಅವರನ್ನು ವೆರಿಫೈ ಮಾಡುವಂತಹ ಒಂದು ಮಹತ್ತರವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಬೋಗಸ್ ಕಾರ್ಡ್ಗಳು ಕೂಡ ಬಂದಾಗ್ತಾ ಇದೆ. ಇಂತಹ ಮಹತ್ತರವಾದ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಸಂತೋಷ್ ಲಾಡ್ರವರನ್ನು ಈ ಸರ್ಕಾರದಲ್ಲಿ ಮುಂದುವರಿಸಬೇಕು, ಅವರನ್ನು ಕೈ ಬಿಡಬಾರ್ದು. ಇನ್ನೂ ಅವರ ಸೇವೆ ಅಪಾರವಾಗಿ ಈ ಒಂದು ವಲಯಕ್ಕೆ ಸಿಗಬೇಕಾಗಿದೆ. ಅದಕ್ಕಾಗಿ ನಮ್ಮೆಲ್ಲ ಕಾರ್ಮಿಕ ಮುಖಂಡರ ಮತ್ತು ಎಲ್ಲ ಕಾರ್ಮಿಕರ ಒತ್ತಾಯ ಏನಿದೆ ಅಂತಂದರೆ ಮಾನ್ಯ ಶ್ರೀ DK ಶಿವಕುಮಾರ್ಜಿ ಅವರನ್ನು ಮತ್ತೆ ಕಾರ್ಮಿಕ ಸಚಿವರನ್ನಾಗಿ ಮುಂದುವರಿಸಬೇಕು ಅಂತ ಹೇಳಿ ಅವರಲ್ಲಿ ಈ ಮೂಲಕ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಆದಷ್ಟು ಸಾಮಾನ್ಯ ಜನರು ಮತ್ತು ದಲಿತ ವರ್ಗಗಳು, ಆಮೇಲೆ ಬಡ ಕುಟುಂಬಗಳಲ್ಲಿ ಕಾಂಗ್ರೆಸ್ ಬಂದಾಗ ನಮಗೆ ಯಾವತ್ತೂ ಅವರು ಒಂದು ಸಹಾಯ ಹಸ್ತವನ್ನು ನಮಗೆ ಚಾಚ್ತಾರೆ ಅನ್ನುವಂತಹ ನಿರೀಕ್ಷೆ ಏನಿತ್ತು, ಅದನ್ನು ಶ್ರೀ ಸಂತೋಷ್ ಲಾಡ್ ಅವರು ಬಹಳ ಅವರ ಕನಸುಗಳನ್ನು ಈಡೇರಿಸಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬಡವರ